ಸರ್ವೆಲ್ಲ ಬಲ್ಲವ ಸದ್ಗುರುವಿನ ಪುತ್ರ ಏ ಹೇಳುದಕ್ಕ ಬಂದಿದಿ ಶಾಸ್ತ್ರ ಏ ತಿಳಿಲಿ ಶಾನೆ ತನ ವಿರಳ ವಿರಳ ಹಾಡಿ ಹೇಳಿ ಬೆಳೆದೊಯ್ಯೋ ತುರ ಏ ತಿಳಿಲಿ ಶಾನೆ ತನ ವಿರಳ ವಿರಳ ಹಾಡಿ ಹೇಳಿ ಬೆಳೆದೊಯ್ಯೋ ತುರ ಕಿವುಡ ಮೂಕ ಕಣ್ಣಿಲ್ಲದವ್ರ ಮೂರ ಮಂದೆ ಏ ಒಂದೇ ಊರಾಗಿದ್ರು ಅಣ್ಣ ತಮರ ಏ ಮೂರು ಮಂದಿ ಕುಡಿ ಲಗ್ನ ಎಲ್ಲದ ಒಂದು ಮಗನ ಹಡ್ದಾರ ಎಂತ ದೋಸ್ತರ ಏ ಮೂರು ಮಂದಿ ಕುಡಿ ಲಗ್ನ ಇಲ್ಲದ ಒಂದು ಮಗನ ಹಡ್ದಾರ ಎಂತ ದೋಸ್ತರ ಮುಕುಳಿ ಬಾಯಿಲ್ದ ಮಗ ಹುಟ್ಟಿ ಬೆಳೆತು ಏ ಗಂಡ ಸ್ಥಾನ ಇಲ್ದ ಗಂಭೀರ ಏ ಯಾವ ನಕ್ಷತ್ರಕ್ಕೆ ಹುಡುಗ ಹುಟ್ಟಿತು ನೋಟ್ರ ಪ್ರಪಂಚ ತೇನ ತೇರ ಏ ಯಾವ ನಕ್ಷತ್ರಕ್ಕೆ ಹುಡುಗ ಹುಟ್ಟಿತು ನೋಟ್ರ ಪ್ರಪಂಚ ತೇನ ತೇರ ಮುನ್ನೂರ ವರ್ಷ 3000 ಹರ್ದಾರೆ ತೆರಗ್ಯಾಡೆ ಹೈರಾನಾದ್ರು ಕನ್ಯಾ ಹುಡುಕ್ಯಾಡೆ ಹೈರಾನಾದ್ರು ಕನ್ಯಾ ಹುಡುಕ್ಯಾಡೆ ಮೂಲ ನಕ್ಷತ್ರದೊಳಗ ಜನಿಸಿದಕಿನ್ನ ಸೋದ ಮಾಡಿ ಮೂರ ತಿಲದ ಏಟ್ರು ಸಕ್ರೆ ಪೋಡಿಗೆ ಮೂರ ತಿಲದ ಏಟ್ರು ಸಕ್ರೆ ಪೋಡಿಗೆ ಮಲಿ ಮೋಗ ಇಲ್ಲದ ಕನ್ಯಾ ಕುಲದಾಗಿತ್ತು ಕುಲಗೆ ಅಕ್ಕಿಗೆ ಆಳವ ಕುರ್ರ ಸಾಲ ಪಡಿಗೆ ಅಕ್ಕಿಗೆ ಆಳವ ಕುರ್ರ ಸಾಲ ಪಡಿಗೆ ಏ ಅಗ್ನಿ ಪಂಚಕ ರವಿವಾರ ಅಮಾವಾಸ್ಯೆ ಅಗ್ನಿ ಪಂಚಕ ರವಿವಾರ ಅಮಾವಾಸ್ಯೆ ಅಗ್ನಿ ಪಂಚಕ ರವಿವಾರ ಅಮಾವಾಸ್ಯೆ ಏ ರಾತ್ರಿ ಯಾಕೆ ಕಳ ನೇಮಸ್ಯಾರ ತಿಳಿಲೆ ಶಾನೆ ತನ್ನ ವಿರಳ ವಿರಳ ಹಾಡಿ ಹೇಳಿ ಬೆಳೆದೊಯ್ಯೋ ತುರ ಏನು ಕೇಳ್ತಾರ ತಮ್ಮ ಕವಿಗಳು ಸರ್ವೆಲ್ಲ ಬಲ್ಲವ ಸದ್ಗುರುವಿನ ಪುತ್ರ ಹೇಳೋದಕ್ಕೆ ಬಂದಿದಿ ಶಾಸ್ತ್ರ ತಿಳಿಲಿ ಶಾನೆ ತನ್ನ ವಿರಳ ವಿರಳ ಹಾಡಿ ಹೇಳಿ ಬೆಳೆದು ಒಯ್ಯೋ ತುರ ಅಂತ ಕೇಳ್ತಾರ
ಹೌದೌದು ಕೇಳ್ತಾರಲ್ರಿ. ಕಿವುಡ ಮೂಕ ಕಣ್ಣು ಇಲ್ಲದವ್ರು 3 ಮಂದಿ ಒಂದೇ ಊರಾಗಿದ್ರು ಅಣ್ಣ ತಮ್ಮರ. ಹೌದು 3 ಮಂದಿ ಕೂಡಿ ಲಗ್ನ ಇಲ್ಲದ ಒಂದ ಮಗನ ಹಡದಾರ ಎಂತ ದೋಸ್ತಾರ. ಆ ಮಗ ಎಂತದಿತ್ತ. ಮುಕುಳಿ ಬಾಯಿ ಇಲ್ಲದ ಮಗ ಹುಟ್ಟಿ ಬೆಳಿತು ಗಂಡಸ್ತಾನ ಇಲ್ಲದ ಗಂಭೀರ. ಹೌದೌದ್ರಿ. ಯಾವ ನಕ್ಷತ್ರಕ್ಕ ಹುಡುಗ ಹುಟ್ಟಿತು ನೋವಟ್ರ ಪ್ರಪಂಚ ತೀನತೀರ. ಹೌದೌದ್ರಿ. ಕನ್ಯಾ ಹುಡುಕ್ಯಾಡಬೇಕಾದ್ರ 2 ದಿನ ಹುಡುಕ್ಯಾಡಿದ್ರ ತಮ್ಮ. 300 ವರ್ಷ 3,000 ಹರದಾರಿ ತಿರುಗಾಡಿ ಕನ್ಯಾ ಹುಡುಕಿ ಹೈರಾಣ ಆದ್ರ ಕನ್ಯಾ ಹುಡುಕ್ಯಾಡಿ ಕನ್ಯಾ ಎಂತದ ಸಿಕ್ತ ತಮ್ಮ. ಕುಲದಾಗ ಎಂತದೈತ್ರಿ. ಮೂಲ ನಕ್ಷತ್ರದ ಒಳಗ ಜನಿಸಿದಕ್ಕಿನ ಶೋಧ ಮಾಡಿ 3 ತಿಲದ ಇಟ್ರು ಸಕ್ರಿ ಪುಡಿ. ಹೌದೌದ್ರಿ. ಮಲಿ ಮೂಗ ಇಲ್ಲದ ಕನ್ಯಾ ಕುಲದಾಗಿತ್ತ ಕುಲ್ಲಗೇಡಿ ಆಕಿ ನಾಳ ಇವ ಕುರ್ಸಾಲೆ ಪಡಿ. ಹಾ ಹಾ ಎಲ್ಲಿ ಹೋದ ಮದರಿ ಬಸಾಪ ಜಾಗನ ಬಿಟ್ಟಲ್ಲ. ಹಾ ಏನು ಬ್ಯಾರೆ ಆತದತ್ತೆ ಜಾಗನೇ ಇನ್ನು ಬಿಟ್ಟು. ಡುಬದಾಗ ಹತ್ತಿ ಅಡ್ರತಾಳ ಅಂದ ನಾವು ಹಾ ಹಾ ತಮ್ಮ. ಹೌದ್ರಿ. ಗೀಗಿ ಪದದಾಗ ನಾ ಹೊಸ್ತಾಗಿರ್ಬೋದು. ಹೌದೌದ್ರಿ. 15 ವರ್ಷ ಡೊಳ್ಳಿನ ಹಾಡ ಹಾಡೀನಿ. ಹಾಡಿರ್ಲ್ಯಾ. 15 ವರ್ಷ ಬರೀ 22 ದಿವಸದಾಗ ಇದನ್ನ ಟೇಜ್ ಹತ್ತೇನ್ರಿ. ಹೌದೌದ್ರಿ. ಬರೀ 22 ದಿವಸ ಚಟ್ಟ ಟೈಮ್ ತಗೊಂಡಿ ಬಾಳ ದಿವಸ ಟೈಮ್ ತಗೊಂಡಿಲ್ಲ. ಇಲ್ಲ ಅವತ್ತೇನ ಟೇಜ್ ಹತ್ತಿದಕ್ಕಿ 1.5 ವರ್ಷ ಆತ್ರಿ. ಹಾ ಹಾ ಹೊಳೆ ಬಡಮಳಿ ಗುರುಗಳನ್ನ ತಂದ ಕಲ್ಯಾಕ ನಮಗ ಸೌಡ್ ಆಗಿಲ್ಲ. ಆಗಿಲ್ಲ ಯಾಕಂದ್ರ ದೇವಿಯ ಆಶೀರ್ವಾದ ಹಾ ಹಾ ದೈವದವ್ರ ಆಶೀರ್ವಾದ ಹೌದ್ರಿ. ನಮಗ ಬೇಂಬಲ ಕೊಟ್ಟಕ್ಕೆ ನಾವು ಕರ್ನಾಟಕದಾಗ ಹುಟ್ಟಿದ್ರು ಮಹಾರಾಷ್ಟ್ರ ಊರಾಗ ನಾವು ಹೊಟ್ಟಿ ತುಂಬಿಕೊಳಕತ್ತೀವಿ. ಹೌದೌದ್ರಿ. ನಾನು ಹಂಕಾರ ಯಾವಾಗ ಬರ್ತತಿಲ್ಲ ಹಾ ಹಾ ಅವಾಗ ನಾವು ಇದ್ದು ಸತ್ತಂಗ. ಹಾ ಅದಕ್ಕೆ ನಿನಗ ಬಂದತ್ ಎಂತದ ಮಹಾರಾಷ್ಟ್ರದವ್ರು ಅದಕ್ಕೆ ಹೇಳ್ತಾರೆ. ಹೆಂಗಪ್ಪ ಪೈಲಾ ಬೇಟಿ ತೂಪ್ ರೋಟಿ ಹಾ ದೂಸರಾ ಬೇಟ ಭಿಕಾರ್ ಚೋಟ ಅಂತಾರ. ಹಾ ಅದಕ್ಕ ತಮ್ಮ ನಾವು ಕರ್ನಾಟಕದಾಗ ನಾವು ಹುಟ್ಟಿವಿ ಆದ್ರ ಮಹಾರಾಷ್ಟ್ರ ಅನ್ನ ಉಣ್ಣಾಕತ್ತೀವಿ 5 ತುತ್ತ. ಹೌದ್ರಿ. ಅದ ದೇವ್ರ ಅನ್ನ ಕೊಟ್ಟ ಕಲಕ ಸೆರಗ ಮರಿ ಮಾಡಿ ಊಟ ಮಾಡಂದತಿ. ಮಾಡ್ಬೇಕಲ್ರಿ. ನಾನು ಹಂಕಾರ ನಮ್ಮ ಹತ್ಯಕ್ಕೆ ಯಾವಾಗ ಬರ್ತತ್ಲ್ಯಾ ಹಾ ಹಾ ಅವಾಗ ನಾಶ ಹೋದಂತ ಜನ್ಮ ಇದು. ಹೌದ್ರಿ. ಹೆಂಗಪ್ಪ ಅಂತ ಕೇಳಿದ್ರ ಒಂದ್ ಮಾತು ಮಾತಾಡಿದ್ರ ತಮ್ಮ. ಏನತ್ರಿ. ನಿಮ್ಮ ಹಿರಿಗುಡದ ಎಲ್ಲಮ್ಮನ ಮೈ ಎಲ್ಲ ಹುರ್ಕ್ ಹತ್ತೈತಿ, ಹಾ ಹಾ ರೋಗ ಹತ್ತೈತಿ. ಹಾ ಹೇಳ್ಯಾರಿ. ಪ್ರೀತಿ ಮಾಡಿ ಮನಸ್ಸು ಮಾಡಿ ಮದುವೆ ಆಗ್ಯಾಳ ಆ ರಾಜ ಆಕಿ ದೊಡ್ಡ ರಾಜನ ಮಗಳ. ಎಲ್ಲಾ ಹೇಳಿದಿನಿ ಹಾ ಹಾ ಎಲ್ಲಾ ಹೇಳಿದೀನಿ ನಿನ್ನಂತೇನ ಒಪ್ಪಕೊಂಡು ಹೌದ್ರಿ. ಮಾಡ್ಕೊಂಡು ಹೆಂಡತಿ ಮೇಲೆ ವಿಶ್ವಾಸ ಇಲ್ಲ ಅಂದ್ರ ನಾವ್ ಮದುವೆ ಆಗಬಾರ್ದ. ನೀ ಬಾವ ಆಗಿ ತಿರುಗಬೇಕಾಗಿತ್ತ. ಮಟ್ಟ ಮೊದಲಿಗೆ ಬಾವಾತೆ ಹೆಸರು ಬಂದೈತಿ ಬಾವನೇ ಇರ್ಬೇಕು. ಅದಕ್ಕೆ ತಮ್ಮ ಮನಸ್ಸಿದ್ರನ ಮಾಡ್ಕೋಬೇಕ. ಮಾಡ್ಕೋಬೇಕಲ್ಲ. ಹೌದಿಲ್ಲ. ಹೌದ್ರಿ. ಆಕೆ ಮನಸ್ಸು ಮಾಡ್ಯಾಳ ಆದ್ರ ಸ್ವತಃ ತನ್ನ ಗಂಡನ ಮೇಲೆ ಮನಸ್ಸು ಮಾಡ್ಯಾರ, ಇನ್ನೊಬ್ಬರ ಮೇಲೆ ಮನಸ್ಸು ಮಾಡಿಲ್ಲ. ಇಲ್ಲ ಇಲ್ಲ ಆಕಿಗೆ ಅಂತ ಶಿಕ್ಷೆ ಕೊಡಬಾರ್ದ ಕೊಟ್ಟ ನಿಮ್ಮ ಅಪ್ಪ ಜಮದಗ್ನಿ. ಹೌದೌದ್ರಿ. ಹೆಂಗ ಕೊಟ್ಟ ಹಾ ಪೂಜೆದ ಟೈಮಕ್ಕ ನೀರ್ ಲಗುಟ ತರ್ಲಾರಕ ತಮ್ಮ. ಹಾ ನಾನು ನನ್ನ ಗಂಡನ ಜೋಡಿ ಚಂದಾಗಿ ಇದ್ದಿದ್ನಿ ಅಂದ್ರ ನಾನು ಹಿಂಗ ನಲ್ಲಾಟ ಚೆಲ್ಲಾಟ ಮಾಡ್ತಿದ್ದೀನಿಲ್ಲ. ಹೌದ್ರಿ. ಇದು ಒಂದ್ ಮಾತ್ರ ಬಯಸ್ಯಾಳಕ್ಕೆ, ಮತ್ತೊಂದೇನು ಬಯಸಿಲ್ಲ. ಹೌದೌದ್ರಿ. ಆಕಿ ಅಂತ ಪತಿ ವರ್ತಿರ್ತಮ್ಮ. ಕರ್ನಾಟಕ ಮಹಾರಾಷ್ಟ್ರ ಹಿಂಗ ಈ 11 ತಿಂಗಳು ಜಾತ್ರೆ ಆಗತೈತಿ. ಆಗತ್ತದಲ್ರಿ. ಆಕಿನು ಸತ್ತ ಹುಟ್ಟ್ಯಾಳ. ಹಾ ಹಾ ಪರಶುರಾಮ ಹೇಳಿದ ನಿನ್ನ ತಾಯಿನ ಕಡಿಯತ್ತ. ಹೌದು. ಅದಕ್ಕಿಂತ ಮೊದಲ 3 ಮಂದಿ ಮಕ್ಕಳನ್ನ ಕರ್ದದ. ಹಾ ಹಾ ತಾಯಿನ ಕಡಿದು ನನಗ ಆಗಂಗಿಲ್ಲ ಅಂತ ಹೇಳಿದ್ರು. ಹೌದಲ್ರಿ. ಮಕ್ಕಳನ್ನ ಸುಟ್ಟು ಬಿಟ್ಟ. ಹೌದು. ಪರಶುರಾಮನ ಕರ್ದ ಹಾ ಹಾ ನನಗ 3 ವರ ಬೇಡ್ಕೋಬೇಕು. ಯಾವ್ಯಾವು? 3 ವರ ಕೊಡ್ತಾನಂದ್ರ ನಾ ತಾಯಿನ ಕಡಿತನಂದ. ಹೌದ್ರಿ. ನೀ ಬೇಡಿದ ವರ ಕೊಡ್ತನು ಮೊದಲ ನಿನ್ನ ತಾಯಿನ ಕಡಿ ಅಂದ. ಕಡಿಬೇಕಲ್ಲ. ಆ ವರದ ಹೆಸರು ನೀ ಯಾಕೆ ಹೇಳಿಲ್ಲ? ಹೇಳ್ಬೇಕಲ್ಲ. ಹಾ 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 ಆ 3 ವರ ಯಾವಪ್ಪ ಅಂತ ಕೇಳಿದ್ರ ತಾಯಿನ ಕಡದ. ಹೌದ್ರಿ. ಕಡದ್ರಪ್ಲೆ ನನಗ ತಾಯಿ ಬೇಕಂದ. ಹೌದ್ರಿ. 3 ವರ ಬೇಡಿದ ಏನ್ ಬೇಡ್ತಿ ಬೇಡ ಮಗನ ಅಂದಾಗ ತಮ್ಮ ಏನಾತ್ರಿ? ನನ್ನ 3 ಮಂದಿ ಅಣ್ಣತಂಬರನ್ನ ಎಬಸಬೇಕ. ಎಬಸ್ಬೇಕಲ್ಲ. ನಿನ್ನ ಸಿಟ್ಟ ರೋಷ ಅನು ಹಂತದ ಕಿತ್ತ ಹಾರಿಸಬೇಕ. ಅಹಂಕಾರ ಎಂಬುದು ಸುಟ್ಟು ಒಗಿಬೇಕು. ನಿನ್ನ ಎದಿ ಒಳಗಿನ ಸಿಟ್ಟದ ಐತಿಲ್ಲ ಹಾ ಹಾ ಅದನ್ನ ಕಿತ್ತ ಹೊರಗಿಡ್ಬೇಕ. ಇಡ್ಬೇಕಲ್ಲ. 3 ಮಂದಿ ಅಣ್ಣತಂಬರನ್ನ ಎಬಸಬೇಕ. ಹೌದ್ರಿ. ನನ್ನ ತಾಯಿನ ಎಬಸಬೇಕ. ಹೌದೌದಲ್ಲ. ಅಂದಾಗ ನಿನ್ನಂತೆ ನಾನು ನಡ್ಕೋತನ ಹೇಳಿಕೆಸಿಂದ ತಮ್ಮ ಹಾ ಈ 3 ಮಂದಿ ಮಕ್ಕಳನ್ನ ಎಬಿಸಿದ. ಎಬ್ಸ್ಯಾರಿ. ತನ್ನ ರೋಷ ಸಿಟ್ಟ ಆಕ್ರೋಶ ಅನು ಹಂತದ ಕಿತ್ತ ತರಗದ ಹೊರಗಿಟ್ಟ. ಹೌದೌದ್ರಿ. ಅವಾಗ ತಾಯಿನ ಎಬಸು ಪ್ರಸಂಗ ಬತ್ತ. ಹೌದು. ರುಂಡ ಹಾ ದಡ ತಮ್ಮ ಬೇರೆ ಬೇರೆ ಆಗಿ ಬಿದ್ದಾವು. ಹಾ ತುಂಡಾಗಿ ತುಂಡಾಗಿ ಬಿದ್ದಾವ. ಹೌದು. ಜಮದಗ್ನಿ ಹೇಳ್ತಾನ ಪರಶುರಾಮಗ ಏನತ್ರಿ? ಮಗ ಹೆಚ್ಚಿನ ಅವದಾನತ್ ಇಲ್ಲಿ ನೀ ಹೇಳಿದಿ ಯಾದ್ರಾಗ ಎದರಾಗಿ ಇಲ್ಲಿ ಕೇಳ ನಾ ಹೇಳ್ತಾನ. ಹಾ ಹೆಂಗ್ರಿ? 21 ಸುತ್ತ ಹಾಕ. ಪ್ರದಕ್ಷಿಣೆ ಹಾಕು. 21 ಪ್ರದಕ್ಷಿಣೆ ಹಾಕ ತಾಯಿನ. ಹಾ ಹೊಳ್ಳಿ ನೋಡಲಾರ್ದ. ಹೊಳ್ಳಿ ತಿರುಗಿ ಹೊಳ್ಳಿ ತಿರುಗಿ ನೋಡಲಾರ್ದ ರುಂಡ ದಡ ಎಡು ಕುಡ್ಕೋತತಿ. 21 ಪ್ರದಕ್ಷಿಣೆ ಹಾಕಂದಾಗ ಹಾ ತಮ್ಮ ಏನಾತ್ರಿ? ಪ್ರದಕ್ಷಿಣೆ ಹಾಕೋತ 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 ಇನ್ನು ನಾನು ಪ್ರದಕ್ಷಿಣೆ ಮುಗಿಯಾಕ ಬಂದು ಹೌದ್ರಿ. ತಾಯಿ ರುಂಡು ಕೂಡಿತನತ ಬರೀ ಒಂದಿಟ್ಟ ನೋಡ್ಯ ನಾವು. ಲಾಸ್ಟ್ ಒಂದ ಉಳಿದಿತ್ತು. ಲಾಸ್ಟ್ ಒಟ್ಟ 4 ಬಳ ಉಳ್ದೈತಿ ರುಂಡಕ್ಕ ದಡಕ್ಕ ಕುಡ್ಕೊಳಕ್. ತಿರುಗಿ ನೋಡ್ಯಾನ. ತಿರುಗಿ ಹಿಂಗೇನು ಹೊಳ್ಳಿ ನೋಡ್ಯಾನಲ್ಲ ಅದ ಅಟ್ಟ ಉಳ್ದೈತಿ. ಜಗತ್ತದೊಳಗ ಎಲ್ಲಮ್ಮಗ ದಡ ಪೂಜೆ ಆಗಿಲ್ಲ. ಹಾ ರುಂಡ ಆಕಿದ ರುಂಡ ಅಟ್ಟ ಪೂಜೆ ಆಗೈತಿ. ಹೌದೌದ್ರಿ. ಜಗತ್ತದೊಳಗ ಜಗದಾಗ ಮೆರಿಬೇಕಂತ ಹೇಳಿಕೆಸಿಂದ ಹಾ ಹಾ ಹಿರಿಗುಡದ ತಾಯಿ ಎಲ್ಲಮ್ಮ ಅಂತ ಹೇಳಿಕೆಸಿಂದ ಜಗತ್ತಿನೊಳಗ
ಜಗದಾಗಿನ ಎಲ್ಲ ಮನುಷ್ಯ ಹೊರತಾಗಿ ಹೌದ್ರಿ ದಡದ ಎಲ್ಲ ಮನಸ್ಕೊಂಡಿಲ್ಲ. ಹೌದೌದಲ್ಲ ದಡ ಪೂಜೆ ಆಗಿಲ್ಲ, ರುಂಡೊಟ್ಟ ಹಾಕಿದ ಪೂಜೆ ಆಗೈತಿ. ಹಾ ಹಾ ಏನ 4 ಬಳ್ಳ ಉಳ್ದತಿಲ್ಲ. ಹಾ ಇದನ್ನು ಪುರಾಣದಾಗ ಲೇಖ ಆಧಾರಬದ್ಧವಾಗಿತ್ತಮ್ಮ ಹೌದೌದ್ರಿ ನಿನಗೆ ಹೇಳುದು. ಹಾ, ಈಗ ನಮ್ಮ ಅಪ್ಪ ಹೆಚ್ಚಿನ ಅವದಾನ, ನಮ್ಮ ಪರಶುರಾಮ ಹೆಚ್ಚಿನ ಅವದಾನ ಅಂತ ನೀ ಕೊಂಡಾಡಿ ಹೋದಿ. ಪರಶುರಾಮ ನಿಮ್ಮ ಅಪ್ಪಗ ಹುಟ್ಟಿದ್ರೆ ನಿಮ್ಮ ಅಪ್ಪನ ಅವಸರ ನಿನಗ ಬಡದತ್ತಂದ್ರ ಆಹಾ ನೀ ಹೆಂಗ ನನ್ನ ಕೇಳಿದಿಲ್ಲ. ಆಹಾ ನಿಮ್ಮ ಅವ್ಗ ಹುಟ್ಟಿದ್ರ ನೀ ಹೇಳತ್ ಹೇಳಿಕೆಸಿಂದ. ಹೇಳ್ಯಾರಲ್ಲಿ ನಿಮ್ಮ ಅಪ್ಪಗ ನೀ ಹುಟ್ಟಿದ್ದಂದ್ರ ಗಂಡ ಹಾಡೋ ಅಂತ ಕುಬೆ ನಿನ್ನಲ್ಲೇ ಇತ್ತಂದ್ರ ಹೌದು ಜಮದಗ್ನಿ ಜಾತ್ರೆ ಯಾವ ತಿಂಗಳದಾಗ ಆಕತಿ, ಅವನ ಗುಡಿ ಯಾವಲ್ಲೈತಿ, ಅವನ ಜಾತ್ರೆಗೆ ಯಾಕ ಮಂದಿ ಹೋಗಂಗಿಲ್ಲ. ಹಾ ಅದನ್ನ ಯಾವಾಗ ಹೊಕ್ಕಾರ ನೀ ಹೇಳ್ಬೇಕು. ಹೇಳುದು ಮುಂದೆ ಡಪ್ಪು ಬಡಿದು. ಹೌದೌದ್ರಿ ಯಾಕ್ರಿ ಹಿರಿಯಾರ ಹೌದ ಅವ್ರ ನಮ್ಮನ್ನ ಕೇಳ್ಯಾರ, ನಾವು ತಿಳಿದಟ್ಟ ನಾವು ಹೇಳಿವಿ. ಹೌದು ನಿಮ್ಮ ಪರಶುರಾಮನ ಜಾತ್ರೆ ಯಾವಾಗ ಆಕತಿ, ಯಾವ ತಿಂಗಳದಾಗ ಆಕತಿ, ಹಾ ಹಾ ಜಮದಗ್ನಿ ಗುಡಿ ಯಾವಲ್ಲೈತಿ, ಅವನ ಜಾತ್ರೆ ಯಾವಲ್ಲಿ ಆಕತಿ, ಬೇಕಲ್ಲ ಅವನ್ ಗುಡಿ ಜಾತ್ರೆ ಯಾವ ತಿಂಗಳದಾಗ ಆಕತಿ. ಆಹಾ ಇದಷ್ಟ ಬೇಕತ್ತಮ್ಮ ನನಗ. ಬೇಕಲ್ಲ ಹೌದಿಲ್ಲ. ಹಾ ಹಾ ನಮ್ಮ ಅವು ಹಿರಿಗುಡದ ಎಲ್ಲ ಮಂದ ಹಾ 11 ತಿಂಗಳ ಜಾತ್ರೆ ಆಗತೈತಿ. ಆಗತೈತೆ ಅದ್ರಾಗ 1 ತಿಂಗಳ ಸುಳ್ಳತಿ. ಹೌದು ಯಾವ್ದ ಯಾವ್ದ್ರಿ ಇವ್ರದ್ದು ಬರ್ತತಿ ನೋಡು, ಹೋಳಿ ಹುಣಿವಿ. ಹೊಯ್ಕೋದು ಅದು ಒಂದ ನೇಟ್ಲೆ ಕುಟ್ಟುದು. ಹೌದೌದ್ರಿ ಅದು ಒಂದ ನಿಮ್ಮದು ಬರ್ತತಿ. ಅವಾಗ ನನ್ನ ತಾಯಿ ಜಾತ್ರೆ ಆಗಂಗಿಲ್ಲ. ಇಲ್ಲ 11 ತಿಂಗಳ ಜಾತ್ರೆ ಆಕತಿ. ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ, ಅಮಾಸಿ ಬೇಡ ಬಿಡದೆ ಹಾ ಹಿರುಗುಡ ತುರುಬದಾಗ ಜಾತ್ರೆ ಆಗತತಿ. ಹಾ ಎಲ್ಲರೂ ಕರ್ನಾಟಕ, ಮಹಾರಾಷ್ಟ್ರ ಸಂದ್ರಿಗ್ ಒಂದ್ರಿ ಎಲ್ಲ ಒಂದು ಸಂದ್ರಿ ಬಿಡಲಾರ್ದತ್ತಮ್ಮ. ಹಾ ಎಲ್ಲರೂ ಏನತ್ತಾರು, ಹಿರಿಗುಡದ ಎಲ್ಲಮ್ಮನ ಜಾತ್ರೆಗೆ ಹೊಂಟಿವತ್ತಾರ. ಹಾ ಎಲ್ಲ ಒಂದ್ ಜಾತ್ರೆಗೆ ಹೊಂಟಿರತ್ ಎಲ್ಲಮ್ಮನ ಜಾತ್ರೆಗೆ ಹೋಗಿವತ್ತಾರು. ನಿಮ್ಮ ಅಪ್ಪನ ಜಾತ್ರೆಗೆ ಯಾಕೆ ಹೋಗಿವ ಅನ್ನಂಗಿಲ್ಲ. ಹೌದೌದ್ರಿ ಯಾಕ ದೊಡ್ಡವದಾನತ್ ಹೇಳಿ ಹೋಗ್ಯದಿ. ಹೌದಲ್ಲ ದೊಡ್ಡವದಾನತ್ ನೀ ಹೇಳಿ ಹೋಗ್ಯದಿ. ಅವನ ಜಾತ್ರೆ ಯಾವಾಗ ಆಕತಿ, ಹಾ. ಅವನ ಗುಡಿ ಯಾವಲ್ಲೈತಿ. ಹೌದೌದ್ರಿ ಇದು ನನಗ ಬೇಕು. ತುರುಬನಾಗ ಹಳ್ಳಿ ಗಿಟ್ಟಿ ಮಲ್ಲಿ ಅಂತ ಕೇಳತ್ತಾರ ನೋಡ್ರಿ. ಚಕ್ರ ಇಟ್ಕೊಂಡಾಳ. ಚಕ್ರ ಹಾ ಹಾ ಪರಶುರಾಮನ ಅವತಾರದೊಳಗಿಂದ ಚಕ್ರ ತುರಿಬಿನೊಳಗೆ ಇಟ್ಕೊಂಡಾಳು. ಆಹಾ ಅದ ಕಾಣತತಿ ಬಾ ಅಂತ ಹೇಳಿ ಕೆಸಿದ ತುರಿಬಿಗೆ ಹೂ ಹಾಕತಾರ. ಹಾಕತಾರಲ್ರಿ ಚಕ್ರದ ಒಳಗ ಹಾ ತುರಿಬಿನ ಒಳಗ ಚಕ್ರತಿ, ಚಕ್ರಿಗೆ ತುರುಬ ಹೂ ಹಾಕ್ಯಾರ್ತಮ್ಮ. ಹೌದೌದ್ರಿ ಅಲ್ಲಿ ಅದ್ಯಾಕ ಪೂಜೆ ಆಗತೈತಿ ಅಂತ ನೀನ್ ನನಗ್ ಕೇಳ್ತಿ. ಕೇಳತ್ತಾರಿ ಲೋಕಿಕ ಮಾತಾಡಬೇಡ, ಹಾ ಆದ್ರ ಹಚ್ಚಿ ಮಾತಾಡ. ನಿನ್ನಿದ್ರ ಕೇಳಕತ್ತೀನಿ ನೆನ. ಹಾ ಹಾ ಹೌದಿಲ್ಲ. ಹೌದ್ರಿ ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ, ಇನ್ನೊಂದು ಮಾತು ಹೇಳಿದ್ರಿ ಹೆಂಗ ಹಾ ಅವ ಎಲ್ಲ 5 ವಸ್ತು ಕೊಟ್ಟನತ್ತ. ಹಣಿ ಮೇಲೆ ಕುಕುಮ್ ಕೊಟ್ಟನತ್ತ. ಕೈಯಾಗ ಬಡಿ ಕೊಟ್ಟನತ್ತ. ಅವ್ ನನಕಿಂತ ಮೊದಲ ಅವ್ ಸಾತ್ತಂದ್ರ ಎಲ್ಲಾ ಹರ್ಕೊಂಡ್ ಹೋಗ್ಕನತ್ತ. ಹರ್ಕೋ ಕಿತ್ಕೋ ಬಾಳ ಮತ್ತ ನಾನು ಏನ ನೀ ಹರ್ಕೊಂಡಿ ಅಂತ ಕೇಳ್ತಾನ. ಮತ್ತ ಹುಡುಗಿಗೆ ಸಿಟ್ಟ ಆಕತ್ತ. ಹಾ ಹಾ ಕಿತ್ಕೊಂಡಿ ಅತ್ತ. ಹಾ. ಒಂದ ಮಾತು ಹೇಳ್ತನು, ಹೆಂಗ್ರಿ ನೀ 5 ವಸ್ತ ಕೊಡ್ಬೇಕಾದ್ರ ಏನು ಕೊಟ್ಟ ತಗೊಂಡ್ ಬಂದಿ. ಹಾ ಹಾ ಅದಕ್ಕೆ ಹೇಳ್ಯಾರಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀನ ಕೊಡ್ತಂದನ. ಅದಕ್ಕೆ ನಿಮ್ಮ ಅಪ್ಪ ಏನ್ ಮಾಡ್ಯಾನಲ್ಲ ಅದನ್ನ ಊಟ ಮಾಡ್ಬೇಕಾಗೈತಿ. ಹೆಂಗ ಕೇಳು. ಒಂದ್ ಮಾತ್ರಿ ಹೆಂಗಪ್ಪ, ಈಗ 5 ವಸ್ತ ಕೊಟ್ಟನತ್ ಹೇಳ್ತಾನ. ಈಗ ಮಾಸ್ತರ ನಿನಗೊಂದು ಮಾತ, ಈಗ ತಾಳಿಯನ್ನು ಕೊಟ್ಟದಿಲ್ಲ, ಅರ್ಧ ಹೆಣ್ಣಿನ ಕಡ್ದು ಅರ್ಧ ಗಂಡಿನ ಕಡ್ದಿರ್ತೈತಿ. ಅದ ತಾಳಿ ಒಳಗಿಂದ ಅರ್ಧ ಹೆಣ್ಣಿಂದತಿ ಅರ್ಧ ಗಂಡಿನತಿ. ತವ್ರ ಮನಿ ಕೆಟ್ರ ಗಂಡನ ಮನಿ, ಗಂಡನ ಮನಿ ಕೆಟ್ರ ತವ್ರ ಮನಿ. ನನಗೆ 2 ಅದಾವತ್ತ. ನಿನ್ನಿದ್ರ ಬಡ್ಕೊಳಕತ್ತೀನಿ. ಹೌದ್ರಿ ಒಂದ ಮಾತಮ್ಮ, ಹೆಂಗ್ರಿ ನಿಮ್ಮ ಅಪ್ಪಗ್ ಹುಟ್ಟು ಇಲ್ಲ, ಸಾವು ಇಲ್ಲ, ಅವ ಹಿಡಿಯಾಕ ಹೋದ್ರ ಸಿಗಾವಲ್ಲತ್ತ. ನಿನ್ನಿದ್ರ ಬಡ್ಕೊಳಕತಿ. ಹೌದೌದ್ರಿ ಮತ್ತ ನಮ್ಮ ಅಪ್ಪ ಸತ್ತಾಗ 5 ವಸ್ತ ಹೆಂಗ ಕೊಟ್ಟ ನೆಂದಿ ನೀನ. ಯಾದ್ರಿ 5 ವಸ್ತ ನಮ್ಮ ಅಪ್ಪ ಸತ್ತಾನತ್ತ. ನಿನ್ನ ಬಾಯಿಲೆ ಬಂದತ್. ಎಲ್ಲಿ ಹೋದಿ? ಓ ಏ ಯಾಕ ತಗದಿನ ಮತ್ತ ನಿಂದ ಸಂಡಸ್ ಬಂದಿರ್ಬೇಕ್ರಿ. ಬಹುಶಃ ಅದ ಬಂದತ್ರಿ. ಹಾ ಹಾ ನಮ್ಮ ಅಪ್ಪ ಶಾಶ್ವತ ಇದ್ದಾವ. ಆದ್ರ ಹಾ ಹಾ ಯಾಕ್ರಿ ಹಿರಿಯಾರ ನಿನ್ನಿದ್ರ ಹೇಳತ್ತ. ನಮ್ಮ ಅಪ್ಪ ಹುಟ್ಟವಲ್ಲ, ಸಾಯವಲ್ಲ, ಶಾಶ್ವತ ಅದಾನತ್ತ ನಿನ್ನಿದ್ರ ಹೇಳಕತ್ತಿ. ಹೌದೌದ್ರಿ ಈಗ ಬಂದ್ ಏನಂದಿ? ಏನಂದಾರಿ? ನಮ್ಮ ಅಪ್ಪ ಸತ್ತ ಬಳಕ 5 ವಸ್ತ ಎಲ್ಲ ಓದಾನು. ಹಾ ಹಾ ನನಕಿಂತ ಮೊದಲ ನೀ ಸತ್ಯ ಅಂದ್ರ ನಾನು ಏನು ಓದತ್ತ. ಒಂದ್ ಮಾತು ಲಕ್ಷ ಇಟ್ಟು ಕೇಳ್ರಿ ಹಿರಿಯಾರ. ಹಾ ಹೆಂಗ್ರಿ? ಸತ್ಯದೇವಿ ಅವತಾರದೊಳಗ ತಮ್ಮ ದ್ರಾಕ್ಷಾಯಣಿ ಅವತಾರದೊಳಗ ಏನಾಗ್ಯದ? ಇವ್ರ ಅಪ್ಪ ಪರಮಾತ್ಮನ ಮದುವೆ ಆಗಬೇಕಾದ್ರ ಹಾ ಹಾ ಅರ್ಧ ಶರೀರಕ್ಕೆ ಬೇಡ ನಾವ. ಹಾ ಅರ್ಧ ಶರೀರ ಬೇಡ್ಯಾನ. ದ್ರಾಕ್ಷಾಯಣಿ ಅವತಾರದೊಳಗಿದ್ದಾಗ ಅರ್ಧ ತನ್ನ ಶರೀರ ಒಳಗಿಂದ ಅರ್ಧ ಶಕ್ತಿ ಬೇಡ್ಯಾನ. ಹೌದೌದ್ರಿ ಅದಕ್ಕೆ ಅರ್ಧ ಪಾರ್ವತಿ, ಅರ್ಧ ಪರಮೇಶ್ವರ. ಹೌದು ಅವಾಗ ಏನಂತ ಕರ್ದಾರು? ಅರ್ಧ ನಾರೇಶ್ವರಿ ಅಂತ ಕರ್ದಾರ ಅವಾಗ. ಹೌದೌದ್ರಿ ಮತ್ತ ಹಣಿ ಮೇಲೆ ಒಂದು ಕಣ್ಣತಿ ತಮ್ಮ. ಈಗ ನೋಡಾಕ ಎಲ್ಲರಿಗೂ ಎಡ್ಡೆಡದಾವು. ಹೌದೌದು ಅದಾವಲ್ಲ. ನೋಡಾಕ ಎಡ್ಡೆಡಗಿದಾವು. ಹಾ ಹಾ ಇವ್ರ ಅಪ್ಪ ಪರಮಾತ್ಮ ನಟ್ಟು ನೋಡು ಹಣಿ ಒಳಗ ಒಂದು ಕಣ್ಣತಿ. 3 ಕಣ್ಣು ಮೂಕಣ್ಣ. 3 ಕಣ್ಣಿನ ಮುಕ್ಕಣ್ಣತ್ತ ಹೆಸರು ಬಂದತಿ. ಅದನ್ನ ಎರಡು ಕೊಟ್ಟಕ್ಕಿ ನನ್ನ ತಾಯಿ. ತಾಯಿ ಅದಾಳ. ತಾಯಿ ಕೊಟ್ಟ ಕಿರಿಂದ ನಿನ್ನ ಮದುವೆ ಆಗ್ಯಾಳ. ಹೌದೌದ್ರಿ ಆಕಿ ಸತ್ತ ಹುಟ್ಟಿದ್ರು ಆಕಿ ಏನು ಕಿತ್ಕೊಂಡು ಹೋಗಿಲ್ಲ. ನಿನ್ನ ಹರ್ಕೊಂಡು ಹೋಗಿಲ್ಲ, ನಿನ್ನ ಕಿತ್ಕೊಂಡು ಹೋಗಿಲ್ಲ. ನಿನ್ನ ಮೈ ಮೇಲೆ ಶಾಶ್ವತ ಆಗಿ ಉಳದಾವ. ಉಳದಾವಲ್ರಿ. ಆಕಿ ಶಾಶ್ವತ ಇಲ್ಲ. ಆಕಿ ಕೊಟ್ಟಂತ ವಸ್ತು ಹೆಂಗ ಶಾಶ್ವತ ಅದಾವಲ್ಲ. ನಿನ್ನ ನನಗ ಗಂಡ ಅನ್ನತಿದಿ, ದೇವ್ರ ಅನ್ನತಿದಿ, ನಾ ಒಪ್ಪುಗೊತ್ತನ. ಮತ್ತೆ ನೀ ಶಾಶ್ವತ ಇಲ್ಲ ಅಂದ್ರ ನನಗೆ ಹೆಂಗ ನೀ ಗಂಡಕ್ಕಿ? ಅಲ್ಲ ಹಳೆ ದೇವ್ರತೆ ಹೆಸರೇ ಯಾವಾಗ ಬಂದದಿವ್ ನೀ? ಹೇಳಕತ್ತಿ.
ನಾ ಶಾಶ್ವತ ಇರ್ತನಂತ ಹೇಳಕತ್ತಿ. ಶಾಶ್ವತ ಇದ್ರ ನೀ ಕೊಟ್ಟಂತ ವಸ್ತುಗಳು ಶಾಶ್ವತ ಯಾಕೆ ಇರ್ಲಿಲ್ಲ? ಇರ್ಬೇಕಾಗಿತ್ತಲ್ಲ. ಅವು ಇರ್ಬೇಕಾಗಿತ್ತ. ನೀ ಯಾಕ ಸಾತಿ? ನೀ ಹೆಂಗ ಶಾಶ್ವತ, ನೀ ಹೆಂಗ ದೇವ್ರ? ಯಾವ್ದ್ರಾಗನು ನಿನಗ ದೇವ್ರ ಅಂತೇಳಿ ನೋಡ್ತಮ್ಮ. ದ್ರಾಕ್ಷಾಯಣಿ ಅವತಾರದೊಳಗ ಪರಮಾತ್ಮನ ಮದುವೆ ಆಗಾಳು, ಯಜ್ಞ ಕುಣದಾಗ ಬಿದ್ದ ಪ್ರಾಣ ಕೊಟ್ಟಾಳತ್ತ ನಾನು ನಿನ್ ಹೇಳಿನಿ. ಹೇಳಿರ್ಲ. ಮತ್ತ ಹುಟ್ಟಿ ಬಂದಾಳ ಪರ್ವತರಾಜನ ಮಗಳ ಪಾರ್ವತಿ, ತಾಯಿ ಮೇನಕಾದೇವಿ ತಂದಿ ಪರ್ವತರಾಜ, ಹಿಮಾಲಯ ಪರ್ವತಕ್ಕೆ ತವ್ರ ಮನಿ. ಎರಡನೇ ಅವತಾರದಾಗ ಹುಟ್ಟಿ ಬಂದಾಳು. ಅವಾಗ ತಮ್ಮ ಅವಾಗೂ ಆಕಿ ಓದಿಲ್ಲ. ಆಕಿ ಕೊಟ್ಟಂತ ವಸ್ತು ಆಕಿ ಓದಿಲ್ಲ. ಮತ್ ನಾನು ಏನ್ ಹರ್ಕೊಂಡಿ, ನಾನು ಏನ್ ಕಿತ್ಕೊಂಡಿ ಅಂತ ಕೇಳಕತ್ತೀಯೋ? ಎಟ್ಟ ಕಾದದಿ, ಎಟ್ಟ ಉದ್ದ ಕಾದದಿ ಅಂತ ಕೇಳಕತ್ತೀನಿ. ನೋಡ್ರಿ ಕಡ್ಡಿ ಕೊರಿತೀರಿ ತಮ್ಮ. ನಮಗ ಸೌಡಿ ಇಲ್ಲ ಇನ್ನ. ಯಾವ ತಿಂಗಳ 6ನೇ ತಿಂಗಳ ತನ, ಜೂನ್ ತನ ಇನ್ನ ನಮಗ ಸೌಡಿ ಇಲ್ಲ. ನೀನು ಯಾವಾಗ ಒಂದೊಂದು ಹರ್ಕೋತ ಕುಂಡ್ರಾಕ ನಾವು ಖಾಲಿ ಇಲ್ಲ. ಬರೇ ಒಂದ್ ಕಡ್ಡಿ ಡೇಬಿ ಒಂದ ಕೊರದ್ನಿ ಅಂದ್ರ ಪರ್ರತ್ ಒಮ್ಮೆ ಸುಟ್ಟು ಹೋಗ್ಕೊಂಡ್ ನೀನು. ಅಲ್ಲಿ ಒಂದು ಮಾತನಂದ ಹೆಂಗ ಗೊತ್ತಮ್ಮ? ಹೌದು, ಟೈಮ್ ಇಲ್ಲ ನಮಗ. ಅವ್ರು ಹೇಳ್ದಂತೆ ಹೆಂಗ? ಈಗ ನೀ ಬೀಜ ಗಂಡದ ಹೇಳ್ತಿ, ಅದಕ್ಕೂ ಲೇಖ ರೆಡಿ ಹೆಣ್ಣು ಅದತ್ತೆ ಕೊಡ್ಲಾಕ. ನಿನ್ನ ಜೀವಾತ್ಮ ಗಂಡದ ಹೇಳ್ತಿ, ನಡಿಯುವ ಸುಳಿಯುವ ಆತ್ಮನು ಹೆಣ್ಣು ಅಲ್ಲ ಕಾಣ, ಗಂಡು ಅಲ್ಲ. ರಾಮನಾಥ ಅಂದಾರ, ನಿಮ್ಮವ್ರೇ ಹೇಳ್ಯಾರ. ಹೆಂಗ ಗಂಡ ಅನ್ನೋದು ಅದಕ್ಕ? ಏನು ನೋಡಿ ಗಂಡ ಅನ್ನೋದ? ನಿನ್ನ ಗಂಡ ಎಂಬುದು ಏನ್ ಸರಿ ಎಲ್ಲೈತಿ? ನಾನ್ ನಿನಗ್ ಹೇಳೇನಿ. ಯೌನಿ ಚಿಹ್ನೆ ನೋಡಿದ್ರ ಹೆಣ್ಣು ಅಂದಾರ, ಲಿಂಗ ಚಿಹ್ನೆ ನೋಡಿದ್ರ ಗಂಡ ಅಂದಾರ. ಹೌದಿಲ್ಲ? ನಿನಗ ಗಂಡ ಅನ್ಬೇಕಾದ್ರ ಏನು ನೋಡಿ ಅಂದಾರ? ನೀ ಎಲ್ಲಿದಿ ಬೇಕಲ್ಲ. ನಿನ್ನ ಗಂಡ ಎಂಬುದು ಏನ್ ಸರಿ ಎಲ್ಲೈತಿ? ಬೀಜ ತಮ್ಮ, ಬೀಜ ಗಂಡತಿ ಬಂದಂದ್ರ ನೀನ್ ಹಿಡಿದು ಡುಬ್ಬದಾಗ ಹತ್ತಿ ಆಡರ್ತನ್ನ. ಹೆಂಗ್ರಿ? ಬೀಜ ಗಂಡಲ್ಲ, ಬೀಜ ಹೆಣ್ಣತಿ ಅನ್ನುವಾಗ ನಿನಗ ನಾ ಲೇಖ ಕೊಡ್ತನ. ಹೆಂಗ ಕೇಳ್ತಮ್ಮ? ಭೂಮಿ ಹಣ್ಣಂಗ ಹದ ಮಾಡ್ತಾರ, ಗಳೆ ಹೊಡಿತಾರ, ಸಾಲು ಕೊರಿತಾರ, ಅಚ್ಚುತ್ತ ಬೀಜ ಓದ ತುರುಕ್ತಾರ. ಬೀಜ ಓದ ಭೂಮಿಯಾಗ ತುರುಕ್ತಾರು, ನೀರ್ ಬಿಡ್ತಾರ ತೆಳ್ಳಗ. ನೀರ್ ಬಿಟ್ರಂದ್ರ 2-3 ದಿವಸ ಗಂಟ್ಲೆ ಅದ ಬೀಜ ಉಬ್ಬಕ್ ಹತ್ತತಿ. ಕಾಳು ಉಬ್ಬತದ್ರಿ, ಬೀಜ ಉಬ್ಬಕ್ ಹತ್ತತಿ. ಹೌದು, ಉಬ್ಬಿತ್ತಂದ್ರ ಹೆಂಗ? ಆ ಬೀಜದ ಒಳಗಿಂದ ಒಂದು ಮಳಿಕೆ ಬರ್ತತಿ. ಮಳಿಕೆ ಬರ್ತದ. ಬೀಜದ ಒಳಗಿಂದ ಮಳಿಕೆ ಬತ್ತಂದ್ರ ಅದೇನ ಗಂಡೋ ಏನ ಹೆಣ್ಣು? ಪಕ್ಕ ಹೇಳಿವ ಅವನಿಗೆ. ಬೀಜ ಒಳಗಿಂದ ಮಳಿಕೆ ಬರ್ತತಿ ಅಂದ್ರ ಅದೇನ ಗಂಡೋ ಏನ ಹೆಣ್ಣು? ನಾನು ನಿನಗೆ ನಿನ್ನಿದ್ರ ಹೇಳತ್ತೀನಿ, ಕಣ್ಣಿಗೆ ಕಾಣುವಂತದ್ ಏನೈತಿಲ್ಲ ಎಲ್ಲ ಇದು ಹೆಣ್ಣಿನ ಸ್ವರೂಪ. ಈಗ ಆಕಾರ ಎಂಬುದು ಯಾರು ಕಾಣ್ತೈತಿಲ್ಲ, ಹೆಣ್ಣಿನ ಸ್ವರೂಪ. ಕೈಲಿ ನಾವ್ ಏನ್ ಹಿಡಿತೀವಲ್ಲ ಅದ ಹೆಣ್ಣಿನ ಸ್ವರೂಪ ಐತಿ ಐತಲ್ಲ. ಮತ್ತೆ ನಿನ್ನ ಗಂಡ ಅನ್ನುವಂತದ್ ಎಲ್ಲಿ ಐತಿ? ಎಲ್ಲಿ ಯಾವ ಜಾಗದಾಗ? ಯಾವ ಜಾಗದಾಗ ಐತಿ? ಒಂದ್ ಮಾತ್ರಿ ಇದ್ರೊಳಗ ಅಡ್ಗಿ ಮಸ್ತ್ ನಡೆದವ, ಅಗದಿ ವ್ಯವಸ್ಥೆ ನಡೆದವ, ಏನ್ ಅಡ್ಸನಿಲ್ಲ. ನಂದು ಒಂದು ಇತ್ಸಾದ ಹೆಂಗದ, ಸ್ವಂತಿ ಸೋದರ ಮಾವನ ಸಂಘ ಬಿಟ್ಟೇನ. ಇದು ಒಂದು ಹಾಡ, ಇದು ಕ್ಯಾಲಿ ನಿಮ್ದು ಆದ ಬಳಕ ಅದೊಂದು ತಗೋಬೇಕು. ಅದಕ್ಕಾಗಿ ನಮ್ದೊಂದು 100 ರೂಪಾಯಿ. ಕಲಾವಂತರಂತ, ಕಲಾ ಪ್ರೇಮಿಗಳಂತಾರು ಅಂಬೀರಣ್ಣ, ಪೈಲ್ವಾನ, ಇವರಾದ್ರೂ ಕೂಡ ಏನ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟವ್ರು ಮನಸ್ಸಿಗೆತಿ ಆನಂದ ಭರಿತರಾಗಿ 501 ರೂಪಾಯಿ ಕಲಾ ಕಾಣಿಕೆಗೆ ಕೊಟ್ಟಿರ್ತಾರೆ. ಅವರಿಗೆ ಆದ್ರೂ ಕೂಡ ನನ್ನ ತಾಯಿ ಲಕ್ಷ್ಮೀದೇವಿ, ದುರ್ಗಾಮಾತೆ, ಹಿರಿಗುಡದಿಲ್ಲಮ್ಮ ಅವ್ರಿಗೆ ಅಷ್ಟು ಹೆಸರು ಕಟ್ಟ ಕಾಪಾಡ್ಲಿಂದ ಮೇಲಿನ ತರಪಿಂದ ಬೇಡಿಕೆ ಇರೋದು. ಹೌದೌದ್ರಿ. ಇನ್ನೊಂದು ಮಾತ್ರಿ ಹೆಸರು ಬಿರಿಯಾನಿ ಅಣ್ಣ, ಶುಂಠಿ ಬಿರಿಯಾನಿ, ಶುಂಠಿ. ಕಲಾವಂತರಂತ, ಕಲಾ ಪ್ರೇಮಿಗಳಂತವ್ರು ಬಿರಿಯಾನಿ ಅಣ್ಣ, ಶುಂಠಿ ಕಾಕ, ಸುಂಟೆ, ಸಾಕಿನ ಮಂದ್ರಪ್ಪ ಗ್ರಾಮದ ಹಿರಿಯರು. ಇವರಾದ್ರೂ ಕೂಡ ಏನೋ ತಮ್ಮ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಈ ಅಜ್ಞಾನಿ ಬಾಲಕಿಯ ತೊದಲುಡಿ ಕೇಳಿ ಅವ್ರ ಮನಸ್ಸಿಗೆ ಅತಿ ಆನಂದ ಭರಿತರಾಗಿ 101 ರೂಪಾಯಿ ಕಲಾ ಕಾಣಿಕೆಗೆ ಕೊಡಿತಾರ. ಅವ್ರಿಗಾದ್ರೂ ಕೂಡ ನನ್ನ ತಾಯಿ ಲಕ್ಷ್ಮೀದೇವಿ ಅವ್ರಿಗೆ ಅಷ್ಟು ಹೆಸರು ಕೊಟ್ಟ ಕಾಪಾಡಿನಿಂದ ಮೇಲಿನ ತರಪಿನಿಂದ ಬೇಡಿಕೆ ಇರೋದು. ಹೌದೌದಲ್ರಿ.